ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಗ್ ಕೈಮಾ ಕರಿ ಯಾವ ರೀತಿ ಮನೆಯಲ್ಲಿ ಮಾಡೋದು ನೋಡಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಮೊಟ್ಟೆನೆಲ್ಲ ಒಂದೊಂದೇ ನೀರಲ್ಲಿ ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು 10-12 ನಿಮಿಷ ಬೆಂದರೆ ಸಾಕು. ಇದನ್ನು ನೋಡಿರಿ, ಇವಾಗ ಬೇಯೋಷ್ಟರಲ್ಲಿ ನಾನು ಸ್ವಲ್ಪ ಒಂದು ಹಾಫ್ ಕಪ್ ಫಸ್ಟು ನಾನು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಪೌಡ್ರ್ ಆದಮೇಲೆ ನಾವು ಗ್ರೇವಿಗೆ ಮಸಾಲೆ ಯಾವ ರೀತಿ ರೆಡಿ ಮಾಡೋದು ನೋಡಿಸ್ತೀನಿ ಬನ್ನಿ. ಒಂದು ಹಾಫ್ ಕಪ್ ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ಟೊಮೆಟೊ, ಮತ್ತು ಪುದೀನ, ಕೊತ್ತಂಬರಿ, ಮತ್ತು ಖಾರಕ್ಕೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರು ಮತ್ತು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ. ಬೇಕಿದ್ದರೆ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿರಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಮೊಟ್ಟೆ ಬಂದಿದೆ, ಇದನ್ನು ಎಲ್ಲ ಒಂದೊಂದು ಸುಲ್ಕೊಂಡು ಇಟ್ಕೊಳ್ಳೋಣ. ಸುಲಿದೆಲ್ಲ ಇಟ್ಕೊಂಡಾದ್ಮೇಲೆ ಈ ಥರ ನಾವು ತುರ್ಕೋಬೇಕು. ಸಾಫ್ಟಾಗಿ ತುರ್ಕೊಳ್ರಿ, ಜೋರಾಗಿ ಪ್ರೆಸ್ ಮಾಡಿಬಿಡ್ರಿ. ನೋಡಿರಿ, ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಈ ಥರ ನಾನು ತುರಿಯೋಷ್ಟರಲ್ಲೇ ಒಂದು ಒಡೆದೋಯ್ತು. ನೋಡಿರಿ, ಈ ಥರ ಹೀಗೆಲ್ಲ ತುರ್ಕೊಂಡಾದಮೇಲೆ ನೋಡಿರಿ, ಈ ಥರ ಆಗಿದೆ. ಈಗ ನಾವು ರೆಡಿ ಮಾಡೋಣ ಬನ್ನಿ. ಇದಕ್ಕೆ ಒಂದು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್, ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ರುಬ್ಬಿರೋ ಮಸಾಲೆನೇ ಹಾಕ್ಬೋದು. ನಾನು ಮಸಾಲೆ ಹಾಕಿಲ್ಲ, ಬೆಲ್ಲ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಎಲ್ಲ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿ, ನಾವು ಕಡಲೆಪಪ್ಪಿನ ಪುಡಿ ಎಲ್ಲ ಫುಲ್ಲು ಮಿಕ್ಸ್ ಆದಮೇಲೆ ಹಾಕಬೇಕಾಗುತ್ತೆ. ಅದು ಎಷ್ಟಿದೆ ನಾವು ಕ್ವಾಂಟಿಟಿ ನೋಡಿಕೊಂಡು, ತೆಳು ಇದೆ ಗಟ್ಟಿ ಇದೆಯಾ ಅಂತ ನೋಡಿಕೊಂಡು ನಾವು ಕಡಲೆಪಪ್ಪು ಪೌಡರ್ ಹಾಕಬೇಕು. ನಾನು ಒಂದು 3 ಸ್ಪೂನ್ ಹಾಕಿದ್ದೀನಿ. ಅದು ಬೈಂಡಿಂಗೋಸ್ಕರ, ಕೈಮಾ ಹೊಡಿಬಾರ್ದು ಅನ್ನೋದಕ್ಕೋಸ್ಕರ ಹಾಕೋದು. ನೋಡಿರಿ, ಈ ಥರ ಆಗಿದೆ. ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿರಿ, ಇಲ್ಲಾಂದರೆ ಒಡ್ಕೊಂಬಿಡುತ್ತೆ. ನೋಡಿರಿ, ಈ ಥರ ಆಗಿದೆ. ಈಗ ನೋಡಿರಿ, ಉಂಡೆ ಎಲ್ಲ ರೆಡಿ ಆಗಿದೆ. ಈಗ ಒಗ್ಗರಣೆ ಮಾಡೋಣ ಬನ್ನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು, ಸಣ್ಣದಾಗಿ ಹಚ್ಚಿಕೊಂಡಿರೋಂಥ ಈರುಳ್ಳಿ ಹಾಕಿ ಒಂದು 3/4 ಭಾಗ ಇದನ್ನು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಈ ಥರ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಎಣ್ಣೆಗೆ ಹಾಕ್ತಾಯಿದ್ದೀವಿ. ಇದು ಎಣ್ಣೆಯಲ್ಲೇ ಒಂದು 3-4 ನಿಮಿಷ ಫ್ರೈ ಆಗಬೇಕು. ಅದು ಹಸಿ ಫ್ಲೇವರ್ ಇರೋದು ಹೋಗುತ್ತೆ, ಯಾಕಂದರೆ ನಾವೆಲ್ಲ ಹಸಿದು ರುಬ್ಬಿರ್ತೀವಲ್ಲ, ಅದಕ್ಕೆ ಹಸಿ ಫ್ಲೇವರ್ ಹೋಗೋ ತನಕ ನಾವು ಇದನ್ನು ರೋಸ್ಟ್ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಯಾವ ಹದ ಬೇಕೋ ಆ ಹದ. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಅದು ಜಾಸ್ತಿ ನೀರಿಗಿದ್ರೂ ಗಟ್ಟಿಯಾಗಿಬಿಡುತ್ತೆ. ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು ಜಾಸ್ತಿ ಮೊಟ್ಟೆ ಸಾಂಬಾರಿಗೆ ಹಿಡಿಯೋಲ್ಲ. ನೋಡಿರಿ, ಈ ಥರ ಎಲ್ಲ ಕುದಿ ಬರ್ತದೆ, ಚೆನ್ನಾಗಿ ಕುದಿಬೇಕು. ಇದು ಕುದಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀವಿ. ನೋಡಿರಿ, ಈ ಥರ ಕುದೀತಾ ಇದೆ. ಇದಕ್ಕೆ ಗರಂ ಮಸಾಲೆ ಸೇರಿಸಿ ಸ್ವಲ್ಪ 1 ನಿಮಿಷ ಕುದಿಸಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದೊಂದೇ ಬಿಡಬೇಕು. ನಾವು ಜಾಸ್ತಿ ಜೋರಾಗಿ ಹಾಕ್ಬೇಡ್ರಿ, ಅದು ಸಾಫ್ಟ್ ಇರೋದ್ರಿಂದ ಎಲ್ಲ ಒಡೆದೋಗ್ಬಿಡುತ್ತೆ. ಒಂದೊಂದೇ ನಿಧಾನಕ್ಕೆ ಬಿಡಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಬೆಂದಿದೆಯಲ್ಲ ಆಲ್ರೆಡಿ ಮೊಟ್ಟೆ, ಅಷ್ಟರಲ್ಲಿ ಬೆಂದೋಗ್ಬಿಡುತ್ತೆ. ಈಗ ಎಗ್ ಕರಿ ರೆಡಿಯಾಗಿದೆ, ಎಗ್ ಕೈಮಾ ಕರಿ. ಈಗ ಅದ್ರ ಜೊತೆ ಕಾಂಬಿನೇಷನ್ ನಾನು ಚಪಾತಿ ಮಾಡಿದ್ದೀನಿ. ಸೂಪರ್ ಕಾಂಬಿನೇಷನ್ ಇದೆ. ಮುದ್ದೆ ಮತ್ತು ಕರಿ, ಅನ್ನ, ರೋಟಿ ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಅಂದರೆ ಸಾಫ್ಟಾಗಿರುತ್ತೆ. ನೋಡಿಕೊಂಡು ನಾವು ಕೈ ತಿರುಗಿಸ್ಬೇಕು, ಜಾಸ್ತಿ ಕೈ ಆಡಿಸ್ಬಾರ್ದು. ನೋಡಿ, ರೆಡಿಯಾಗಿದೆ ಎಗ್ ಕೈಮಾ ಕರಿ ಚಪಾತಿ ಜೊತೆ. ಸೂಪರ್ ಕಾಂಬಿನೇಷನ್. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.